ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಎಷ್ಟೋ ಸಲ ನನ್ನ ಮಗಳು ಮನಸ್ಸಿನ ನಾನು ನಿನ್ನ ನೋಡಿದೀನಿ. ಬರ್ತಾ ನೀನೇ ನನ್ನ ಮಗಳು ಮನಸ್ಸಿನ ಆಗ್ಬಿಟ್ಟೆ. ಈಗ ನೀನು ಹೋಗ್ತೀಯಾ, ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ತೀಯಾ ಅಂತ ಎಲ್ಲ ಗೊತ್ತಿದ್ರು ಯಾಕೋ ನಿನ್ನ ಕಳಿಸ್ಕೊಡೋದು ನನ್ನ ಮನಸ್ಸು ಬರ್ತಿಲ್ಲ. ನಂದೇ ಒಂದು ಭಾಗ ಕಳ್ಕೊಂತಿದ್ದೀನಿ ಅನ್ನೋ ಭಾವ. ಆದ್ರೆ ನಮ್ಮೆಲ್ಲರ ಭಾವನೆಗಳಿಗಿಂತ ನಿನ್ನ ಕನಸು ದೊಡ್ಡದು ಅನ್ನೋ ಸತ್ಯ ನಮಗೆಲ್ಲ ಗೊತ್ತು. ಹೋಗ್ಬೇಕಂದ ಎಲ್ಲ ಚೆನ್ನಾಗುತ್ತೆ. ಶಾರದಮ್ಮ, ಊಟ ಮಾಡ್ಬಾರ್ದು ಶಾರದಮ್ಮ. ನೋಡಿ, ನಿಮ್ ಮಗ್ಳಲ್ವಾ ನಾನು? ಮಗ್ಳೆಲ್ಲಾದ್ರೂ ಹೋಗ್ತಾಳೆ ಅಂದ್ರೆ ಅಮ್ಮ ಈ ರೀತಿ ಹತ್ಕೊಂಡ್ ಕಳಿಸ್ತಾಳ? ನಿಮ್ ಮಗ್ಳ ಕನ್ಸು ಈಡೇರ್ಬೇಕು ತಾನೆ? ನಿಮ್ ಮಗಳನ್ನ ಸಂತೋಷವಾಗಿ ಕಳ್ಸ್ಕೊಡಿ ಶಾರದಮ್ಮ. ಅಳ್ಳಬೇಡಿ ಶಾರದಮ್ಮ. ಮಾವ, ಭೂಮಿ, ನೀನು ಹೋಗ್ಬೇಡ ಅಂದ್ರೆ ಸ್ವಾರ್ಥಿ ಅನ್ಸ್ಕೊಂಡ್ಬಿಡ್ತೀನಿ. ಹೋಗು ಅಂತ ಹೇಳಿದ್ರೆ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡು ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತೀನಿ. ನಂಗೆ ಆಶೀರ್ವಾದ ಮಾಡ್ತೀರಾ? ಒಳ್ಳೇದಾಗ್ಲಿ. ಇದು ಈ ಪರಿ ನನ್ನ ಅದಕ್ಕೆ ನನ್ನ ತಾಯಿ ಸಮಾನ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತೀನಿ. ಟ್ರೈನಿಂಗ್ ಎಲ್ಲ ಬೇಗ ಮುಗಿಸಿ ಆದಷ್ಟು ಬೇಗ ನಿನ್ನ ಪೊಲೀಸ್ ಡ್ರೆಸ್ ಅಲ್ಲಿ ನೋಡೋಕೆ ಕಾಯ್ತಾ ಇರ್ತೇನೆ. ಧೈರ್ಯವಾಗಿರು. ಮಿಸ್ ಯು ಮಗಳೇ. ಅಚ್ಚಿ, ನಿನ್ ಕನಸು ನಮ್ ಎಲ್ರು ಕನಸು ಕಂದ. ಹೋಗಿ ಲಾಭವಾಗಿ ಅಪ್ಪ ಚೆನ್ನಾಗಿರು ಕಂದ. ಅಚ್ಚಿ, ನನ್ಗೆ ಆಶೀರ್ವಾದ ಮಾಡಿ. ಅಲ್ಲಬೇಕಾ ಭೂಮಿ, ನನ್ಗೆ ಅಳ್ಬೇಕು ಅನಿಸ್ತಿದೆ. ನೋಡಲ್ಲ, ನೀನ್ ಅನ್ಕೊಂಡಿದ್ದನ್ನ ಛಲದಿಂದ ಸಾಧಿಸ್ಬೇಕು. ಆಗ ನಮ್ಮಂತ ಮಕ್ಳಿಗೆ ಹುಮ್ಮಸ್ ಕೊಡುತ್ತೆ. ಬಡವ್ರ ಮಕ್ಳು ಕೂಡ ಸಾಧಿಸ್ಬೋದು ಅನ್ನೋ ಭರವಸೆ ಕೊಡುತ್ತಮ್ಮ. ಹೌದ ಭೂಮಿ, ಶುಕ್ಲ ರಚಿತ, ಏನಿದು? ಆ ನಮಗ್ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಸಣ್ಣ ಮಗು ತರ ಅಳ್ತಿದ್ಯಲ್ಲೋ. ದಡ್ಡ, ಅಳ್ಬಾರ್ದು. ಭೂಮಿ ಆದಷ್ಟು ಬೇಗ ಬರ್ತಾಳೆ, ಸರಿನಾ? ಭೂಮಿ, ನೋಡ್ದ್ಯಾ, ಇವತ್ತು ನನ್ ಮಗನ್ ಹೊಳ್ತಾನೆ. ಅಳ್ಬೇಡ ಪಲ್ಲವಿ, ಸುಮ್ನೆ ಕಣ್ಣೋರ್ಸ್ಕೊ. ಭೂಮಿ, ನಾವೆಲ್ಲರೂ ನಿನ್ಗೋಸ್ಕರ ಕಾಯ್ತಿರ್ತೀವಿ. ಆದಷ್ಟು ಬೇಗ ಬಂದ್ಬಿಡು. ಅಳ್ಬಾರ್ದು. ನಂಗ್ ಸೊಸೆ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರ್ಬೇಕು. ಕಾಯ್ತಾ ಇದ್ದಾವೆ. ಸಾಹೇಬ್ರೆ, ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಕಾಣ್ತಾ ಇದೆ, ನಿಲ್ಲಿಸ್ತೀರಾ? ಒಂದ್ ಚಾಕ್ಲೇಟ್ ಐಸ್. ಪರವಾಗಿಲ್ವೇ ಸಾಹೇಬ್ರೆ? ನನ್ಗೆ ಯಾವ ಐಸ್ ಕ್ರೀಮ್ ಇಷ್ಟ ಅಂತ ಎಲ್ಲ ಗೊತ್ತಿದೆ ನಿಮ್ಗೆ. ನೆನ್ಪಿಟ್ಕೊಂಡಿದ್ದೀರಾ? ಒಳ್ಳೆ ನೆನಪುಗಳು ಮನ್ಸಿಗೆ ಹಿತ ಕೊಡುತ್ತ. ಹಲೋ, ಚಾಕ್ಲೇಟ್ ಐಸ್ ಕ್ರೀಮ್ ಅಲ್ವಾ ಹೇಳಿ? ಎಲ್ಲ ಖಾಲಿ ಆಗಿದೆ, ಈಗ ಒಂದೇ. ಸರಿ ಸರಿ ತಗೋತೀನಿ. ಸಾಹೇಬ್ರೆ, ನಾನ್ ತಿಂತೀನಿ, ಅದಕ್ ಮುಂಚೆ ನೀವ್ ತಿನ್ನಿ. ನಂಗೆ ಐಸ್ ಕ್ರೀಮ್ ಬೇಡ, ನೀನ್ ತಿನ್ನಿ. ಅಯ್ಯೋ, ಐಸ್ ಕ್ರೀಮ್ ಬೇಡ ಅಂದ್ರೆ ನಿಮ್ಗೆ ಫ್ರೂಟ್ಸ್ ಇಷ್ಟ ಅಲ್ವಾ? ಇದ್ರಲ್ಲಿ ಫ್ರೂಟ್ಸ್ ಇದೆ, ತಿನ್ನಿ. ನಾನು ಫ್ರೂಟ್ಸ್ ತಿನ್ನೋದು ಬಿಡ್ತೀನಿ. ನೀನ್ ತಿನ್ನಿ. ಫ್ರೂಟ್ಸ್ ತಿನ್ನೋದ್ ಬಿಟ್ಬಿಟ್ರಾ? ಮತ್ತೆ ಐಸ್ ಕ್ರೀಮ್ ತಿನ್ನಿ. ಬಂದಿದ್ ಕಡೆ ಸೀನ್ ಕ್ರಿಯೇಟ್ ಮಾಡಿ ಸುಮ್ಮನೆ ತಿನ್ನಿ. ನೀವು ಸುಮ್ಮನೆ ತಿನ್ನಿ. ಈಗ ನೀನ್ ತಿನ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಐಸ್ ಕ್ರೀಮ್ ತಿನ್ಬೇಕು. ಆ ಕಡೆ ನೀವ್ ತಿನ್ನಿ, ಈ ಕಡೆ ನಾನ್ ತಿಂತೀನಿ, ಸರಿನಾ? ತಿನ್ನಿ. ಸಾಹೇಬ್ರೆ, ಇಲ್ಲಿ ಜಾಮೂನ್ ಇದೆಯಲ್ಲ, ಅದನ್ನ ನೀವ್ ತಿನ್ನಿ. ಈ ಬಿಸ್ಕೆಟ್ ಅಯ್ಯೋ ನಾನ್ ತಿಂತೀನಿ, ಸರಿನಾ? ತಿನ್ನಿ, ಚೆನ್ನಾಗಿರುತ್ತೆ ಜಾಮೂನು. ಚೆನ್ನಾಗಿದೆ ಜಾಮೂನು. ಶುಭ ವಂದನೆಗಳು ಎಲ್ರಿಗೂ. ಬಂದೇನಪ್ಪ ಬಾ. ನಿನಗೆ ಕಾಯ್ತಾ ಇದ್ವಿ ನೋಡು. ನನ್ಗೋಸ್ಕರ ಯಾಕೇನಾದ್ರು ಗಂಭೀರವಾದ ವಿಷಯ ಎಲ್ಲ ಸೀರಿಯಸ್ ಆಗಿದೆ? ಏನಾಯ್ತು ಸತ್ಯಣ್ಣ? ನಮ್ನಲ್ಲಿ ಗಂಭೀರವಾದ ವಿಷಯ ಅಂದ್ರೆ ಏನು? ಅಣ್ಣ ಅದಕ್ಕೆ ರಿಲೇಶನ್ಶಿಪ್ ಇನ್ನೇನಿರುತ್ತೆ ಸತ್ಯ. ಮನೆಯವರೆಲ್ಲ ಸೇರಿ ಎಷ್ಟೇ ಕಾಂಪ್ರಮೈಸ್ ಮಾಡಿಸಿದ್ರು ಅವ್ರಿಬ್ರು ಮಧ್ಯೆ ಹೊಂದಾಣಿಕೆನೆ ಆಗ್ತಿಲ್ವಲ್ಲ ಸತ್ಯ? ಇಷ್ಟಕ್ಕೂ ಏನ್ ನಡೀತಾ ಇದೆ ಅವ್ರಿಬ್ರು ಮಧ್ಯೆ? ಹೌದು ಸತ್ಯಣ್ಣ, ಅಮ್ಮನ ಆರೋಗ್ಯಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ನಾಟಕ ಆಡಿದ್ ಬಿಟ್ರೆ ಅವರು ಅವರಾಗೇ ಇದ್ರು. ಭೂಮಿ ಮನೆ ಬಿಟ್ಟು ಹೋಗುವಾಗ ರಿಲ್ಯಾಕ್ಸ್ ಫೀಲಿಂಗ್ ಕಾಣ್ತೈತೆ ಹೊರತು ನಮ್ಮನ್ ಬಿಟ್ಟೋಗ್ತೀನಿ ಅನ್ನೋ ದುಃಖನೇ ಕಾಣ್ತಾ ಇರ್ಲಿಲ್ಲ. ಗುಡ್ ಅಬ್ಸರ್ವೇಶನ್ ಅಂಜು. ನನಗೂ ಸೇಮ್ ಫೀಲಿಂಗ್ ಬಂತು. ನೋಡು ಸತ್ಯ, ನೀನು ಅಜಿತನ ಜೀವದ ಗೆಳೆಯ, ಭೂಮಿಗೆ ಅಣ್ಣ ಇದ್ದ ಹಾಗೆ. ಅವರಿಬ್ರು ಮಧ್ಯೆ ಏನಾಗ್ತಿದೆ ಅನ್ನೋ ವಿಷಯ ಖಂಡಿತ ನಿನಗೆ ಗೊತ್ತದೆ. ಅದೇನು ಅಂತ ಹೇಳಿ. ಅಲ್ಲ, ಇದರಲ್ಲಿ ಹೇಳುವಂತದ್ದೇನಿದೆ? ಅವರಿಬ್ರು ನನಗೆ ಆತ್ಮೀಯರಾಗಿದ್ರು ಕೂಡ ಅವರ ವೈಯಕ್ತಿಕ ವಿಷಯಗಳು ಎಲ್ಲ ನನಗೆ ಗೊತ್ತಿರ್ಬೇಕು ಅಂತ ಏನಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ಏನ್ ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದು. ಸತ್ಯ, ಸತ್ಯಣ್ಣ ಸುಳ್ಳು ಮಾತ್ರ ಹೇಳ್ಬೇಡಿ. ಅಮ್ಮ ಕೋಮಾಕ್ ಹೋಗೋದಕ್ಕೆ ಅವರಿಬ್ರು ಕಾಂಟ್ರಾಕ್ಟ್ ಮ್ಯಾರೇಜೇ ಕಾರಣ ಅಂತ ಅಶ್ವಿನಿ ರೂಮರ್ಸ್ ಹಬ್ಬಸ್ದಾಗ್ಲು ಅವರಿಬ್ರು ಸೇರ್ಕೊಂಡು ಅವಳನ್ನ ಫೈಟ್ ಮಾಡಿದ್ರು. ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ಒಬ್ರನ್ನೊಬ್ರು ಡಿಫೆಂಡ್ ಮಾಡ್ಕೊಂಡ್ರು.
ಅಂತ ದೊಡ್ಡ ಇಶ್ಯೂ ಬಂದಾಗ್ಲೂ ಅವ್ರು ಒಂದಾಗಿದ್ದವರು ಈಗ ಅಂತದ್ ಏನಾಯ್ತು ಅಂತ ಒಬ್ರಿಗೊಬ್ರು ಅಷ್ಟೊಂದು ಅವಶ್ಯ ತೋರಿಸ್ತಾ ಇದಾರೆ. ನೋಡು ಸತ್ಯ, ಇದು ಅವರಿಬ್ಬರ ಭವಿಷ್ಯದ ಪ್ರಶ್ನೆ. ನಿನಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಈಗಲೇ ಹೇಳ್ಬಿಡು. ಶ್ರವಣ್ ಏನ್ ಹೀಗೆಲ್ಲ ಕೇಳ್ಕೊತಿದ್ದೀನಿ? ಅಲ್ಲ, ಯಾಕೆ ನನ್ನ ಅಷ್ಟೊಂದು ಅನುಮಾನದಿಂದ ನೋಡ್ತಿದ್ರಿ? ಅವನು ನನ್ನ ಪ್ರಾಣ ಸ್ನೇಹಿತ ಮಾತ್ರ ಅಲ್ಲ, ನನ್ನ ತಮ್ಮ. ಅವರಿಬ್ರು ಅನ್ಯವಾಗಿರ್ಬೇಕು ಅಂತ ನೀವ್ ಎಷ್ಟು ಹೋರಾಡ್ತಿದ್ರು ಅದಕ್ಕಿಂತ ಹೆಚ್ಚು ನಾನು ಹೋರಾಡ್ತಿದ್ದೀನಿ. ನಾನು ನಿಮ್ಮಲ್ಲಿಂದ ಏನು ಮುಚ್ಚಿಟ್ಟಿಲ್ಲ. ದಯವಿಟ್ಟು ಅಷ್ಟು ಮಾತ್ರ ನಂಗೆ. ಅಪ್ಪ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸತ್ಯ. ಕೆಲವೊಂದ್ಸಲ ಮನುಷ್ಯರು ದೂರ ದೂರ ಆದಾಗಲೇ ಒಬ್ರಿಗೆ ಇನ್ನೊಬ್ರು ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಅಜಿತ್ಗೂ ಭೂಮಿಗೂ ಈಗ ಆ ತರದೊಂದು ಅವಕಾಶ ಸಿಕ್ಕಿದೆ. ಇನ್ಮೇಲಾದ್ರೂ ನೋಡೋಣ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂತಾರ. ನೀವ್ ಹೇಳೋದು ಸರಿನೇ, ಆದ್ರೆ ಹಾ, ಮುಂದುವರ್ಸು. ಏನಿಲ್ಲ. ನೀವೆಲ್ರೂ ಸೇರ್ಕೊಂಡು ಏನೋ ಮಾತಾಡ್ತಿದ್ರಿ. ನಾನ್ ಬಂದ ತಕ್ಷಣ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿದ್ರಿ ಅಲ್ವಾ? ಏನ್ ಮಾತಾಡ್ತಿದ್ರಿ ಎಲ್ರು? ಅಂತದ್ ಏನಿರತಕ್ಕ, ನಥಿಂಗ್ ಇಂಪಾರ್ಟೆಂಟ್. ಹೀಗೆ ಜನರಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ ಅಲ್ವಾ? ಶ್ರವಣ, ಸುಳ್ಳು ಹೇಳ್ಬೇಡ ಕಣೋ. ಅರ್ಥ ಮಾಡ್ಕೊಳ್ಳೋದು ಹೊಂದಾಣಿಕೆ ಅಂತ ಎಲ್ಲ ಹೇಳ್ತಿದ್ದೆ, ನಾನ್ ಕೇಳಿಸ್ಕೊಂಡೆ. ನೀವು ಅಜಿತ ಮತ್ತೆ ಭೂಮಿ ಬಗ್ಗೆ ಮಾತಾಡ್ತಿದ್ರಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದಕ್ಕೆ ಏನಿದೆ ಅಕ್ಕ? ಅವ್ರು ಖುಷಿ ಖುಷಿಯಾಗಿ ಲವ್ ಬಡ್ಸೋದೇ ಇದಾರಲ್ಲ. ಈಗ ಡ್ರಾಪ್ ಮಾಡ್ಕೊಂಡೇ ತಾನೇ ಹೋಗಿದ್ದಾನೆ. ಅಮ್ಮ, ನಾವೆಲ್ಲ ಮಾತಾಡ್ತಾ ಇದ್ದಿದ್ದು ಅಣ್ಣ ಅಕ್ಕೆ ಬಗ್ಗೆ ಅಲ್ಲ, ಮತ್ತೆ ನನ್ ಬಗ್ಗೆ, ಅಂಜು ಬಗ್ಗೆ. ನಮ್ಮಿಬ್ರಿಗೂ ಹೊಸದಾಗಿ ಮದ್ವೆ ಆಗಿದೆ. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇನೇ ಪ್ರಾಬ್ಲಮ್ ಬಂದ್ರು ಈಗೋನ ಪಕ್ಕಕ್ಕೆ ಇಟ್ಬಿಟ್ಟು ಆ ಇಶ್ಯೂನ ಆರಾಮಾಗಿ ರಿಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಹೊಂದಾಣಿಕೆ ಹೊಂದಾಣಿಕೆ ಅಲ್ಲಿ. ಹ್ಞೂ, ಮತ್ತೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ರು. ಅದೇನೋ ಸರಿ, ಆದ್ರೆ ಈ ಸತ್ತಿಗೆ ಮದ್ವೆನೇ ಆಗಿಲ್ವಲ್ಲ, ಇವನ್ ಜೀವನದ ಎಕ್ಸ್ಪೀರಿಯನ್ಸ್ ಹೆಂಗೆ ಹೇಳ್ತಾನೆ? ಸತ್ಯಂ ವಿಷಯ ಅಲ್ಲಕ್ಕ. ಈಗ ನನಗ್ ಮದುವೆ ಆಗಿದೆ ಅಲ್ವಾ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ನ ಅವ್ರ ಹತ್ರ ಹೇಳ್ತಾ ಇದ್ದೆ ಅಷ್ಟೇ. ಸತ್ಯ ಬರೀ ತಲೆಲಾಡಿಸ್ತಾ ಇದ್ದ ಹ್ಞೂ ಅಂತ ಅಲ್ವೇನಾ? ಹೌದಾ? ಅಕ್ಕ, ಬೆಳಗಿಂದ ಯಾಕೋ ಸಿಕ್ಕಾಪಟ್ಟೆ ತಲೆನೋವು. ಸ್ವಲ್ಪ ಟೀ ಮಾಡ್ಕೊಂಬರ್ತೀಯಾ?